ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಚ್ಚಳಂ ಗ್ರಾಮದ ಕುಮಾರ್ ಪ್ರದೀಪ್ ಚಿಕ್ಕ ವಯಸ್ಸಿನಲ್ಲಿಯೇ ಲೋಕ ಕಲ್ಯಾಣಾರ್ಥವಾಗಿ 12 ಜ್ಯೋತಿರ್ಲಿಂಗ ಹಾಗೂ ಚಾರ್ಧಾಮ್ ಯಾತ್ರೆಗೆ ಹೊರಟಿದ್ದು ಇಂದು ಕಲಬುರಗಿಯ ಆರಾಧ್ಯ ದೈವ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದು ಕೃತಾರ್ಥರಾದರು. ಕಲಬುರಗಿ ನಗರದ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಆವರಣದ ದಾಸೋಹ ಮಹಾಮನೆಯಲ್ಲಿ ದಿನಾಂಕ 9 ಜೂನ್ 2025 ಬೆಳಿಗ್ಗೆ 9:15ಕ್ಕೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮುಚ್ಚಳಂಬ ಗ್ರಾಮದ ಕುಮಾರ್ ಪ್ರದೀಪ್ ಅವರು ಭಾರತದ 12 ಜ್ಯೋತಿರ್ಲಿಂಗಗಳು ಹಾಗೂ ಚಾರ್ಧಾಮ್ ದರ್ಶನ ಮಾಡುವ ಸಲುವಾಗಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ದರ್ಶನ ಪಡೆದರು. ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸೈಕಲ್ ಮೇಲೆ ಚಾರೋಧಾಮ್ ಹಾಗೂ 12 ಜ್ಯೋತಿರ್ಲಿಂಗಗಳನ್ನು ಸಂಚರಿಸಿ ಎಲ್ಲಾ ಭಾರತೀಯರ ಸಲುವಾಗಿ ಆರೋಗ್ಯ, ಮಳೆ ಬೆಳೆ ಎಲ್ಲರೂ ಸುಖದಿಂದ ಇದ್ದು ಮನುಷ್ಯರಲ್ಲಿ ವೈರತ್ವ, ದ್ವೇಷ, ಕೊಲೆ, ಹೆಣ್ಣು ಮಕ್ಕಳ ಅತ್ಯಾಚಾರ ಮುಂತಾದ ಎಲ್ಲಾ ಕೆಡುಕುಗಳು ದೂರವಾಗಲಿ ಎಂದು ಲೋಕ ಸಂಚಾರ ಮಾಡುತ್ತಿರುವ ಪ್ರದೀಪ್ನನ್ನು ಹಾರೈಸಿ ಶ್ರೀ ಶರಣಬಸವೇಶ್ವರರ ದೇವಸ್ಥಾನದ ಪರವಾಗಿ ಆಶೀರ್ವದಿಸಲಾಯಿತು. ಇವಾಗ ನಾನು 12 ಜ್ಯೋತಿರ್ಲಿಂಗ 4 ಧಾಮ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಶ್ರೀಶೈಲ, ರಾಮೇಶ್ವರಂ, ತಿರುಪತಿ, ಬೆಂಗಳೂರು, ಅನಂತಪುರ, ಮಂತ್ರಾಲಯದಿಂದ ಇವಾಗ ಇಲ್ಲಿದ್ದೀನಿ. ಇವಾಗ ಇದು ನನ್ನ ಒಂದು ಕನಸು. ಇವಾಗ ನಾನು ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಒಂದು ಉದ್ದೇಶದಿಂದ ಬಂದಿದ್ದೀನಿ. ನಮ್ಮ ಕರ್ನಾಟಕ ಜನತೆಗೂ ಒಳ್ಳೆಯದಾಗಬೇಕು, ನಮ್ಮ ಊರಿನ ಮುಚ್ಚಳಂಬ ಗ್ರಾಮಕ್ಕೂ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಈ ಒಂದು ರೈಡು ನಮ್ಮ ಮುಚ್ಚಳಂಬ ಗ್ರಾಮದಿಂದ ಬಂದಿದ್ದೀನಿ. ಜೈ ಶ್ರೀರಾಮ್, ಹರ ಹರ ಮಹಾದೇವ್. ಈ ಭಾಗದ ಸರ್ವರಿಗೂ ದಾಸೋಹ ನೀಡುತ್ತಾ ಈ ನೆಲದ ಒಂದು ದೊಡ್ಡ ಶಕ್ತಿಯಾದ ಶ್ರೀ ಶರಣಬಸವೇಶ್ವರ ದೇವಸ್ಥಾನ ಮತ್ತು ಅದರ ಜೊತೆಗೆ ಭಾರತದ ಎಲ್ಲ ದೇವದೇವತೆಗೆ ನಮಸ್ಕರಿಸುತ್ತಾ ಇವತ್ತು ಕಲ್ಯಾಣ ಕರ್ನಾಟಕದ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಮುಚ್ಚಳಂಬ ಗ್ರಾಮದ ಪ್ರದೀಪ್ ಅವರು ಈ ಲೋಕದ ಜನಹಿತಕ್ಕಾಗಿ ಜನರ ಆರೋಗ್ಯ ಮತ್ತು ಈ ಭೂಮಿ ಮೇಲೆ ಒಳ್ಳೆಯ ಉತ್ತಮವಾದ ಮಳೆ ಬೆಳೆ ಆಗಲಂತ ತಿಳ್ಕೊಂಡು ಈ ಜನರಿಗೆ ಒಳ್ಳೆಯ ಆರೋಗ್ಯ ನೀಡಲಂತ ತಿಳ್ಕೊಂಡು ಇವತ್ತೇನು ದೇಶದ ನಾನಾ ಭಾಗಗಳಲ್ಲಿರುವ ಚಾರುಧಾಮ ಆಗಲಿ ಮತ್ತು ಅನೇಕ ಜ್ಯೋತಿರ್ಲಿಂಗಗಳಾಗಲಿ ಮತ್ತು ನಮ್ಮ ಶರಣಬಸವೇಶ್ವರ ಇವರಲ್ಲಿ ಪ್ರಾರ್ಥಿಸುತ್ತಾ ಒಂದು ಸೈಕಲ್ ಮೇಲೆ ಸಂಚರಿಸ್ತಿರುವ ಪ್ರದೀಪ್ ಅವರಿಗೆ ಎಲ್ಲ ದೇವದೇವತೆಗಳ ಅನುಗ್ರಹದಿಂದ ಅವರಿಗೆ ಒಳ್ಳೆಯ ಒಂದು ಶಕ್ತಿಯನ್ನು ನೀಡಲಿ, ಆರೋಗ್ಯವನ್ನು ನೀಡಲಿ ಅಂತ ತಿಳ್ಕೊಂಡು ಈ ಸೈಕಲ ಯಾತ್ರೆಯನ್ನು ಯಶಸ್ವಿಗೊಳ್ಳಲ್ಲ ಅಂತ ತಿಳ್ಕೊಂಡು ನಾನು ಶರಣಬಸವೇಶ್ವರಲ್ಲಿ ನನ್ನ ಪ್ರಾರ್ಥಿಸುತ್ತಾ ಈ ಸಂದರ್ಭದಲ್ಲಿ ಶ್ರೀ ಶರಣಬಸವೇಶ್ವರರ ಸಂಸ್ಥಾನದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ, ಡಾಕ್ಟರ್ ಅಲ್ಲಮಪ್ರಭು ದೇಶ್ಮುಖ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಮಾಜಿ ಸಿಂಡಿಕೇಟ್ ಸದಸ್ಯರಾದ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ವಂಟಿ, ಸಾಯಿ ಪ್ರಸಾದ್ ವಂಟಿ, ಗಿರೀಶ್ ಅಪ್ಪ, ಸಿದ್ದು ತಳವಾರ್, ಪೂಜಾ ಜಗಿವೀರ್ ಗೋಣಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು.